ನಿಮ್ಮ ದೇಹದಲ್ಲಿನ ಹೆಚ್ಚುವರಿ ಕೊಬ್ಬನ್ನು ಕಡಿಮೆ ಮಾಡಲು ಬಯಸಿದರೆ 3 ಚಮಚ ಜೇನುತುಪ್ಪ ಮತ್ತು 1 ಚಮಚ ಆಪಲ್ ಸೈಡರ್ ವಿನೆಗರ್ ಅನ್ನು ನೀರಿನಲ್ಲಿ ಬೆರೆಸಿ 1 ತಿಂಗಳು ಕುಡಿಯಿರಿ. ಕೊಬ್ಬು ಮಾಯವಾಗುತ್ತದೆ. ಸ್ನಾನ ಮಾಡುವ ಮೊದಲು ಸ್ನಾನದ ನೀರಿನಲ್ಲಿ ನಿಂಬೆ ಹಣ್ಣನ್ನು ಹಿಂಡುವುದರಿಂದ ದುಬಾರಿ ಸುಗಂಧ ದ್ರವ್ಯಗಳ ಅಗತ್ಯ ಕಡಿಮೆಯಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಸಣ್ಣ ಏಲಕ್ಕಿಯನ್ನು ಆಗಾಗ್ಗೆ ತಿನ್ನಿರಿ. ಇದು ಬೆನ್ನು ಮೂಳೆಯು ದುರ್ಬಲಗೊಳ್ಳುವುದನ್ನು ತಡೆಯುತ್ತದೆ. ಪೈನ್ ಬೀಜಗಳನ್ನು ತಿನ್ನುವ ಮಹಿಳೆಯರು ಬೇಗನೆ ವಯಸ್ಸಾಗುವುದಿಲ್ಲ. ಕಲ್ಲಂಗಡಿಯನ್ನು ತಿಂದ ನಂತರ ಸ್ವಲ್ಪ ಉಪ್ಪನ್ನು ನೆಕ್ಕಿ. ಇದು ಅಜೀರ್ಣವನ್ನು ತಡೆಯುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಮೊಸರು ತಿನ್ನುವುದರಿಂದ ಹೊಟ್ಟೆಯ ಬೆಳವಣಿಗೆ ಕಡಿಮೆಯಾಗುತ್ತದೆ. ರಕ್ತಹೀನತೆಯಿಂದ ಬಳಲುತ್ತಿರುವವರು ಖಂಡಿತವಾಗಿಯೂ ಕಬ್ಬಿನ ರಸವನ್ನು ಕುಡಿಯಬೇಕು. ದಿನಕ್ಕೆ 2 ಹೊತ್ತು ಮಾತ್ರ ಊಟ ಮಾಡಿದರೆ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ. ಸ್ನೇಹಿತರೆ, ಅದಕ್ಕೂ ಮೊದಲು ನಿಮಗೆ ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತಾರೆ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತಾರೆ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹೆಚ್ಚು ಕಹಿಯಾದ ಆಹಾರವನ್ನು ಸೇವಿಸುವುದರಿಂದ ಮುಖ ಕಪ್ಪಾಗುತ್ತದೆ. ಊಟ ಮಾಡುವ ಮೊದಲು ಒಂದೊಂದೇ ಸಿಪ್ ನೀರು ಕುಡಿಯಿರಿ. ಇದು ನಿಮ್ಮನ್ನು ಯೌವನದಿಂದ ಇಡುತ್ತದೆ. ಹೆಚ್ಚು ಕೋಪಗೊಳ್ಳುವ ಪುರುಷರು ಮತ್ತು ಮಹಿಳೆಯರು ತೆಳ್ಳನೆಯ ಕೂದಲನ್ನು ಹೊಂದಿರುತ್ತಾರೆ. ನಿಮ್ಮ ಕೂದಲು ಉದ್ದವಾಗಿ ಬೆಳೆಯಬೇಕೆಂದು ನೀವು ಬಯಸಿದರೆ ತೆಂಗಿನ ಎಣ್ಣೆಯನ್ನು ಹಚ್ಚಿ ಮತ್ತು ನಿಮ್ಮ ಕೂದಲನ್ನು ಉತ್ತಮ ಶಾಂಪೂ ಬಳಸಿ ತೊಳೆಯಿರಿ. ಸೇಬಿನ ಸಿಪ್ಪೆ ತೆಗೆದು ಅದಕ್ಕೆ ಉಪ್ಪು ಹಚ್ಚಿ ತಿನ್ನುವುದರಿಂದ ತಲೆನೋವು ನಿವಾರಣೆಯಾಗುತ್ತದೆ. ರಾತ್ರಿಯಲ್ಲಿ ಹಗೂರವಾದ ಆಹಾರವನ್ನು ಸೇವಿಸುವುದರಿಂದ ಬೊಜ್ಜು ಕಡಿಮೆಯಾಗುತ್ತದೆ ಮತ್ತು ಉತ್ತಮ ಉಪಹಾರ ಸೇವಿಸುವುದರಿಂದ ತೆಳ್ಳಗಿರುವ ಜನರು ತೂಕ ಹೆಚ್ಚಾಗಲು ಪ್ರಾರಂಭಿಸುತ್ತಾರೆ. ದಿನಕ್ಕೊಂದು ಸೇಬು ತಿನ್ನುವುದರಿಂದ ಮೆದುಳು ಚುರುಕಾಗುತ್ತದೆ. ಮುರಿದ ಬಾಚಣಿಗೆ ಬಳಸುವುದರಿಂದ ಕೂದಲು ಉದುರುವಿಕೆ ಉಂಟಾಗಬಹುದು. ಗುಲಾಬಿ ಹೂವಿನ ಗಿಡ ಇರುವ ಮನೆಯಲ್ಲಿ ಯಾವಾಗಲೂ ಸಂತೋಷ ನೆಲೆಸಿರುತ್ತದೆ. ಒಬ್ಬ ಮಹಿಳೆ ಬೇಗ ಗರ್ಭಿಣಿಯಾಗಲು ಬಯಸಿದರೆ ಅವಳಿಗೆ ಮೇಕೆ ಮಾಂಸವನ್ನು ತಿನ್ನಿಸಿ. ಕೂದಲಿಗೆ ಎಳ್ಳೆಣ್ಣೆಯನ್ನು ಹಚ್ಚುವುದರಿಂದ ಕೂದಲು ದಪ್ಪವಾಗುತ್ತದೆ. ವಿಶ್ರಾಂತಿ ಪಡೆಯುವ ಕೋಣೆ ತುಂಬಾ ಶಾಂತ ರೀತಿಯಿಂದ ನೆಮ್ಮದಿಯಾಗಿದ್ದರೆ ನಿದ್ದೆ ಕೂಡ ತುಂಬಾ ಚೆನ್ನಾಗಿ ಬರುತ್ತದೆ. ಊಟ ಮಾಡಿದ ತಕ್ಷಣ ಸ್ನಾನ ಮಾಡಬೇಡಿ. ಇಲ್ಲದಿದ್ದರೆ ನಿಮ್ಮ ಹೊಟ್ಟೆಯಲ್ಲಿ ಬೊಜ್ಜು ಹೆಚ್ಚಾಗಿ ಹೊಟ್ಟೆ ಮುಂದೆ ಬರುತ್ತದೆ. ನಿಮ್ಮ ಮೂತ್ರಪಿಂಡಗಳನ್ನು ಆರೋಗ್ಯವಾಗಿಡಲು ಬಯಸಿದರೆ ಮಲಗುವ ಮುನ್ನ ಶೌಚಾಲಯಕ್ಕೆ ಹೋಗಿ. ಮೂತ್ರದ ಹನಿಗಳು ತಾವಾಗಿಯೇ ಹೊರಬಂದರೆ ನೀರಿನಲ್ಲಿ ಸೋಂಪು ಮತ್ತು ಏಲಕ್ಕಿಯನ್ನು ಬೆರೆಸಿ ಕುಡಿಯುವುದರಿಂದ ಪ್ರಯೋಜನಕಾರಿಯಾಗಿದೆ. ಕಹಿಯಾದ ಬಾದಾಮಿಯನ್ನು ತಿನ್ನಬೇಡಿ, ಏಕೆಂದರೆ ಅದು ನಿಮ್ಮ ದೃಷ್ಟಿಯನ್ನು ಕಡಿಮೆ ಮಾಡುತ್ತದೆ. ಜೇನುತುಪ್ಪವನ್ನು ಹೊರತುಪಡಿಸಿ ಪ್ರತಿಯೊಂದು ಸಿಹಿ ವಸ್ತುವು ವಿಷವನ್ನು ಹೊಂದಿರುತ್ತದೆ ಮತ್ತು ವಿಷವನ್ನು ಹೊರತುಪಡಿಸಿ ಪ್ರತಿಯೊಂದು ಸಿಹಿ ವಸ್ತುವು ಮದ್ದನ್ನು ಹೊಂದಿರುತ್ತದೆ. ಹೊಟ್ಟೆ ತುಂಬ ಊಟ ಮಾಡುವ ಜನರು ಗುಣಪಡಿಸಲಾಗದ ಕಾಯಿಲೆಗಳಿಂದ ಬಳಲಬಹುದು. ಮೈರೋಬ್ಯಾಲೆನ್ ಜಾಮ್ ತಿನ್ನುವುದರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಮತ್ತು ಮೂಳೆಗಳು ಬಲಗೊಳ್ಳುತ್ತವೆ. ಸೋಂಪು ತಿನ್ನುವುದರಿಂದ ದೃಷ್ಟಿ ಸುಧಾರಿಸುತ್ತದೆ. ಊಟವಾದ ತಕ್ಷಣ ನೀರು ಕುಡಿಯುವುದರಿಂದ ದೇಹವು ದಪ್ಪವಾಗುತ್ತದೆ. ಉಪ್ಪು ಮತ್ತು ಹುಳಿ ಲಸ್ಸಿ ಕುಡಿಯುವುದರಿಂದ ಹೃದಯ ಬಲಗೊಳ್ಳುತ್ತದೆ. ಕನ್ನಡಿಯನ್ನು ಹೊಳೆಯುವಂತೆ ಮಾಡಲು ಬಯಸಿದರೆ ಆಲೂಗಡ್ಡೆ ಸಿಪ್ಪೆಗಳಿಂದ ಸ್ವಚ್ಛಗೊಳಿಸಿ. ಖಾಲಿ ಹೊಟ್ಟೆಯಲ್ಲಿ ಮಾವಿನ ಶೇಕ್ ಕುಡಿಯುವುದರಿಂದ ಮೊಣಕಾಲು ನೋವು ನಿವಾರಣೆಯಾಗುತ್ತದೆ. ಆಕಳಿಕೆ ನಿಲ್ಲಿಸಲು ಪ್ರಯತ್ನಿಸಬೇಡಿ, ಏಕೆಂದರೆ ಅದು ಮೆದುಳಿನ ರಕ್ತನಾಳ ಸಿಡಿಯಲು ಕಾರಣವಾಗಬಹುದು. ಹೆಚ್ಚು ಕಲ್ಲಂಗಡಿ ಹಣ್ಣು ತಿನ್ನುವ ಗರ್ಭಿಣಿಯರಿಗೆ ಜನಿಸುವ ಮಕ್ಕಳು ದಪ್ಪ ಮತ್ತು ಸುಂದರವಾಗಿರುತ್ತಾರೆ. ನಿಮಗೆ ಜಾಸ್ತಿ ನಿದ್ದೆ ಬರುತ್ತಿದ್ದರೆ ಹಾಲಿನಲ್ಲಿ ಏಲಕ್ಕಿಯನ್ನು ಹಾಕಿಕೊಂಡು ಕುಡಿಯಿರಿ. ನಿಮ್ಮ ಚರ್ಮವನ್ನು ಯೌವನಯುತವಾಗಿ ಮತ್ತು ತಾಜಾವಾಗಿಡಲು ಬಯಸಿದರೆ ಪ್ರತಿದಿನ ಮೊಸರನ್ನು ತಿನ್ನಲು ಮರೆಯಬೇಡಿ. ಸ್ನಾನ ಮಾಡುವ 10 ನಿಮಿಷಗಳ ಮೊದಲು ತೆಂಗಿನ ಎಣ್ಣೆಯಿಂದ ನಿಮ್ಮ ಮುಖವನ್ನು ಮಸಾಜ್ ಮಾಡಿ. ಇದು ನಿಮ್ಮ ಚರ್ಮವನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಪ್ರತಿದಿನ ಗಂಜಿ ತಿನ್ನುವುದರಿಂದ ಶಕ್ತಿಭರಿತ ಆಹಾರವನ್ನು ಸೇವಿಸುವ ಅಗತ್ಯವನ್ನು ನಿವಾರಿಸುತ್ತದೆ.
ಬೆಚ್ಚಗಿನ ಹಾಲು ಕುಡಿಯುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ. ಹಾಲಿಗೆ ಜೀರಿಗೆ ಸೇರಿಸಿ ಕುಡಿಯಿರಿ. ನಿಮ್ಮ ಹೊಟ್ಟೆ ಎಂದಿಗೂ ಉಬ್ಬುವುದಿಲ್ಲ. ಸೂರ್ಯನಿಗೆ ಮುಖ ಮಾಡಿ ಕುಳಿತುಕೊಳ್ಳುವುದರಿಂದ ಅನೇಕ ಆಂತರಿಕ ಕಾಯಿಲೆಗಳು ಬರುತ್ತವೆ. ಮೊಸರನ್ನು ತಿನ್ನುವುದರಿಂದ ಕೊಬ್ಬು ನಿವಾರಣೆಯಾಗುತ್ತದೆ. ನಿಮ್ಮ ತ್ವಚೆಯನ್ನು ಬಿಳಿಯಾಗಿರಿಸಲು ಬಯಸಿದರೆ ರಾತ್ರಿಯಲ್ಲಿ ನಿಮ್ಮ ಮುಖಕ್ಕೆ ಮೊಸರು ಹಚ್ಚಿಕೊಳ್ಳಿ. ಹೆಬ್ಬೆರಳಿಗೆ ಎಣ್ಣೆ ಹಚ್ಚುವುದರಿಂದ ದೃಷ್ಟಿ ತೀಕ್ಷ್ಣವಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ತಣ್ಣೀರು ಕುಡಿಯುವ ವ್ಯಕ್ತಿಗೆ ಹೃದಯಾಘಾತದ ಅಪಾಯವಿದೆ. ಸೂರ್ಯಕಾಂತಿ ಎಣ್ಣೆಯಿಂದ ಪಾದಗಳನ್ನು ಮಸಾಜ್ ಮಾಡುವುದರಿಂದ ಎತ್ತರ ಹೆಚ್ಚಾಗುತ್ತದೆ. ಮೊಸರಿನೊಂದಿಗೆ ಬಾದಾಮಿ ಬೆರೆಸಿ ತಿಂದರೆ ನಮಗೆ ಶಕ್ತಿ ಬರುತ್ತದೆ. ಹಾಲಿನಲ್ಲಿ ಸೋಂಪು ಬೆರೆಸಿ ಸೇವಿಸುವುದರಿಂದ ಬೆನ್ನು ನೋವು ನಿವಾರಣೆಯಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಅತಿಯಾದ ಸೊಂಟ ನೋವು ಕಾಣಿಸಿಕೊಳ್ಳುತ್ತಿದ್ದರೆ ಅಳಿವೆ ಬೀಜಗಳನ್ನು ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಬೆಲ್ಲ ಹಾಕಿ ಕುದಿಸಿ ಅದನ್ನು ತುಪ್ಪದಲ್ಲಿ ಸೇವಿಸುವುದರಿಂದ 1 ವಾರದಲ್ಲಿ ನಿಮ್ಮ ಸೊಂಟ ನೋವು ಕಡಿಮೆಯಾಗುತ್ತದೆ. ಹೆಣ್ಣು ಮಕ್ಕಳಲ್ಲಿನ ಸೊಂಟ ನೋವಿಗೆ ಹರಳೆಣ್ಣೆಯನ್ನು ಬಿಸಿ ಮಾಡಿ ಸ್ವಲ್ಪ ಹೊತ್ತು ನೋವಿರುವಲ್ಲಿ ಮಸಾಜ್ ಮಾಡಿ ಬಿಸಿ ನೀರನ್ನು ಹಾಕಿಕೊಂಡರೆ ಸೊಂಟ ನೋವು ಪರಿಹಾರವಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಪಿಸ್ತಾ ತಿನ್ನುವುದರಿಂದ ಸಕ್ಕರೆ ಮತ್ತು ರಕ್ತದೊತ್ತಡ ನಿಯಂತ್ರಣದಲ್ಲಿರಲು ಸಹಾಯ ಮಾಡುತ್ತದೆ. ಪ್ರತಿದಿನ ನಿಂಬೆ ನೀರು ಕುಡಿದರೆ 1 ವಾರದ ನಂತರ 1 ಕಿಲೋಗ್ರಾಂ ಕೊಬ್ಬನ್ನು ಕಡಿಮೆ ಮಾಡಬಹುದು. ದ್ರಾಕ್ಷಿಯ ಬಳಕೆಯು ಮೂತ್ರಪಿಂಡದ ಕಲ್ಲುಗಳನ್ನು ತಡೆಯುತ್ತದೆ. ನಿಮ್ಮ ಮೆದುಳನ್ನು ಚುರುಕುಗೊಳಿಸಲು ಬಯಸಿದರೆ ಎಂದಿಗೂ ಹೊಟ್ಟೆ ತುಂಬ ಊಟ ಮಾಡಬೇಡಿ. ತೂಕ ಇಳಿಸಿಕೊಳ್ಳಲು ಬೇಯಿಸಿದ ಮೊಟ್ಟೆಗಳನ್ನು ತಿನ್ನಿರಿ. ಅವುಗಳಲ್ಲಿ ಕ್ಯಾಲೋರಿಗಳು ಕಡಿಮೆ. ದಾಳಿಂಬೆ ಚಟ್ನಿ ಬಳಸಿ ನಿಮ್ಮ ತೂಕ ಕಡಿಮೆಯಾಗುತ್ತದೆ. ಈರುಳ್ಳಿ ನೀರು ಕುಡಿಯುವುದರಿಂದ ಹೊಟ್ಟೆ ಸ್ವಚ್ಛವಾಗುತ್ತದೆ. ಸೌಂದರ್ಯ ಉತ್ಪನ್ನಗಳ ಅತಿಯಾದ ಬಳಕೆ ಮುಖವನ್ನು ಕೆಡಿಸುತ್ತದೆ. ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ನಿಮಗೆ ಕಡಿಮೆ ಶೆಕೆಯಾಗುತ್ತದೆ. ನಿಮಗೆ ಇದ್ದಕ್ಕಿದ್ದಂತೆ ತಲೆ ತಿರುಗುವಿಕೆ ಪ್ರಾರಂಭವಾದರೆ ಕಪ್ಪು ಉಪ್ಪು ಬೆರೆಸಿದ ನೀರನ್ನು ಕುಡಿಯುವುದರಿಂದ ತಲೆ ತಿರುಗುವಿಕೆ ನಿಲ್ಲುತ್ತದೆ. ಕೂದಲಿಗೆ ಅಲೋವೆರಾ ಜೆಲ್ ಹಚ್ಚುವುದರಿಂದ ಕೂದಲು ವೇಗವಾಗಿ ಬೆಳೆಯುತ್ತದೆ. ನಿಮ್ಮ ಕೂದಲು ಮಂದ ಮತ್ತು ದುರ್ಬಲವಾಗಿದ್ದರೆ ತೆಂಗಿನ ಎಣ್ಣೆ ಮತ್ತು ಆಲಿವ್ ಎಣ್ಣೆಯನ್ನು ಬೆರೆಸಿ ವಾರಕ್ಕೊಮ್ಮೆ ಹಚ್ಚಿ ತೊಳೆಯಿರಿ. ಕಣ್ಣಿನ ಸುತ್ತ ಕಪ್ಪು ವರ್ತುಲಗಳಿದ್ದರೆ ರಾತ್ರಿ 1 ಲೋಟ ನೀರಿನಲ್ಲಿ ಕೆಂಪು ಒಣದ್ರಾಕ್ಷಿಯನ್ನು ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನು ಕುಡಿಯಿರಿ. ಈ ಪರಿಹಾರವನ್ನು ಸುಮಾರು 1 ತಿಂಗಳು ಅನುಸರಿಸಿದರೆ ಕಪ್ಪು ವರ್ತೂಲಗಳು ಮಾಯವಾಗುತ್ತವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.